ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿರುಕು. ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದ ರೆಬಲ್ಸ್ಗಳು ದಾವಣಗೆರೆಯ 7 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಗೆ ಗರಂ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿರುಕು. ಕಮಲದ ಎಲೆ ಎಲ್ಲೋ ಒಂದು ಕಡೆ ಅಲ್ಲಾಡ್ತಾ ಇದೆ. ದಾವಣಗೆರೆ ಮಾಜಿ ಸಿಎಂ ಯಡಿಯೂರಪ್ಪ ದಾವಣಗೆರೆಗೆ ಬರ್ತಾ ಇದ್ದ ಹಾಗೆ ತಿರುಗಿ ಬಿದ್ದ ರೆಬಲ್ಸ್ಗಳು ದಾವಣಗೆರೆಯ 7 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಗೆ ಗರಂ ಆಗಿದ್ದಾರೆ. ಹಾಲಿ ಶಾಸಕರ ಕ್ಷೇತ್ರಕ್ಕೂ ಬದಲಿ ಅಭ್ಯರ್ಥಿಗಳ ಘೋಷಣೆ. ಹೆಸರು ಘೋಷಿಸಿರುವ ಬಿಎಸ್ವೈ ವಿರುದ್ಧ ಆಕ್ರೋಶ. ರೆಬಲ್ಸ್ ನೇತೃತ್ವದಲ್ಲಿ ಇಂದು ಮಹತ್ವದ ಸಭೆ ನಡೆಯುತ್ತೆ. ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ನೇತೃತ್ವದಲ್ಲಿ ಸಭೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹಲವು ಅತೃಪ್ತರು ಭಾಗಿಯಾಗಲಿದ್ದಾರೆ. ಕೇಂದ್ರ ನಾಯಕರಿಗೆ ಯಡಿಯೂರಪ್ಪ ವಿರುದ್ಧ ದೂರು ನೀಡುವುದಕ್ಕೆ ನಿರ್ಧಾರ. 2.5 ವರ್ಷಗಳ ಮೊದಲೇ ಅಭ್ಯರ್ಥಿಗಳ ಹೆಸರು ಘೋಷಣೆ ಸರಿಯಲ್ಲ. ಏಕಪಕ್ಷೀಯವಾಗಿ ಘೋಷಣೆ ಮಾಡಿರೋದನ್ನು ಖಂಡಿಸುತ್ತೇವೆ. ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ನಿರ್ಧಾರ ಸಾಧ್ಯತೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತು ಬಿರುಕು. ರಾಜಾ ಹುಲಿ ವಿರುದ್ಧ ತಿರುಗಿ ಬಿದ್ದ ಒಂದು ಸ್ವಲ್ಪ ರೆಬಲ್ಸ್ಗಳು. ಬಿಜೆಪಿ ಈಗೊಂದು ಹೊಸ ಸ್ಟ್ರಾಟಜಿ ಮಾಡ್ತಾ ಇದೆ. 2.25 ವರ್ಷ ಇದೆ ಅಸೆಂಬ್ಲಿ ಎಲೆಕ್ಷನ್ಗೆ. ಈ ಸಂದರ್ಭದಲ್ಲೇ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿದ್ರೆ ಅವರು ಪಾಪ ಸ್ವತಂತ್ರವಾಗಿ ವರ್ಚಸ್ಸನ್ನು ಬಿಲ್ಡ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ. ಕರ್ನಾಟಕದಲ್ಲಿ ಮಕಾಡೆ ಮಲಗಿದ್ರೂ ಬಿಜೆಪಿ ಬರೋದಿಲ್ಲ. ಹಾಗಾಗಿ ಈಗಲೇ ಅದಕ್ಕೊಂದು ನಿರಂತರವಾದ ಪರಿಶ್ರಮ ಮಾಡಿದ್ರೆ ಬಿಜೆಪಿ ಬಂದೀತು ಅನ್ನೋ ಸೂಕ್ಷ್ಮವಾದ ವಿಚಾರ. ಹಾಗಾಗಿ ಯಡಿಯೂರಪ್ಪನವರು ಪಾಪ ಖಾಲಿ ಚಕ್ರ ಕಟ್ಕೊಂಡು ಎಲ್ಲ ಜಿಲ್ಲೆಗಳಿಗೂ ಅಲದಾಡಿ ಯಾರು ಅರ್ಹ ಅಭ್ಯರ್ಥಿ ಆತನ ಹೆಸರನ್ನು ಘೋಷಣೆ ಮಾಡುವುದರ ಮುಖಾಂತರವಾಗಿ ಆತ ಈಗಿನಿಂದಲೇ ಅಖಾಡಕ್ಕಿಳಿದು ಕೆಲಸ ಮಾಡಿದ್ರೆ ನಾಳೆ ದಿನ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಬಿಜೆಪಿಯ ಸ್ಟ್ರಾಟಜಿ. ಆ ಭಾಗವಾಗಿ ದಾವಣಗೆರೆಗೆ ಹೋದರೂ ದಾವಣಗೆರೆಯ 7 ವಿಧಾನಸಭಾ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೋಡಿ, ಅಭ್ಯರ್ಥಿಗಳ ಘೋಷಣೆಯು ಕೂಡ ಜಾತಿ ಲೆಕ್ಕಾಚಾರದಲ್ಲೇ ಆಗುತ್ತೆ, ಅವರ ಕೆಪಾಸಿಟಿಯ ಆಧಾರದಲ್ಲೇ ಆಗುತ್ತೆ. ಒಬ್ಬನ ನಿಲ್ಲಿಸಿ 7 ಜನ ಓಟ್ ಹಾಕದಲ್ಲೇ ಇದ್ದರೆ ಅಂಥವ್ನು ನಿಲ್ಲಿಸಿ ಏನು ಪ್ರಯೋಜನ? ಎಲ್ಲ ಸೂಕ್ಷ್ಮತೆಗಳ ಪರಿಶೀಲನೆಯ ಆಧಾರದಲ್ಲೇ ಆತನ ಹೆಸರನ್ನು ಪ್ರಸ್ತಾಪ ಮಾಡಲಾಗುತ್ತೆ. ಹಾಗೆ ರಾಜಾಹುಲಿ ಘೋಷಣೆ ಮಾಡಿದ 7 ಅಭ್ಯರ್ಥಿಗಳು, ಅದರಲ್ಲಿ ಒಂದಷ್ಟು ಜನ ಹಾಲಿ ಶಾಸಕರಿರಲಿಲ್ಲ. ಸೊ ಅದರ ಬದಲಿ ಅಭ್ಯರ್ಥಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಕೆಲವರು ಕಣ್ಣಿಗೆ ಖಾರಾಪುಡಿ ಏರಿಸಿದಂಗಾಯಿತು, ಕೆಲವರು ಕಿವಿಗಳಿಗೆ ಕಾದು ಸೀಸಾ ಬಿದ್ದಂಗಾಯಿತು. ಅಲ್ಲಿ ರಾಜಾಹುಲಿಯ ವಿರುದ್ಧ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡಿದ್ರು. ಇನ್ನು ಸಿದ್ದೇಶ್ವರ್ ತನ್ನ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ನಾಳೆ ದಿನ ಬಿಜೆಪಿ ಹೈಕಮಾಂಡಿಗೂ ಕೂಡ ದೂರು ಕೊಡೋ ಸಾಧ್ಯತೆಗಳಿದ್ದಾವೆ. ಯಡಿಯೂರಪ್ಪನವರು ದಾವಣಗೆರೆಯಲ್ಲಿ ನಡೆಸಿದ ಆ ಸಭೆಗೆ ಸಂಬಂಧಪಟ್ಟ ಹಾಗೆ ವಿಜುವಲ್ಸನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.